ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಹುಡುಗಿನ ಕೊಟ್ಟು ನಿನಗೆ ಮದ್ವೆ ಮಾಡ್ಕೊಡ್ತಾರೆ ಅನ್ಕೊಳ್ತಿದ್ಯಾ? ಇಷ್ಟೆಲ್ಲ ಅವಮಾನ ಆದ್ಮೇಲೂ ಈ ಮನೆ ಒಳಗೆ ಹೇಗ್ ಕಾಲಿಟ್ಟೆ ನೀನು? ಇವಳಿಗೆ ಹೊಡೆಯೋದಲ್ಲ ಅತ್ಗೆ, ಇಂಥ ಕೆಲಸ ಮಾಡಿರೋದಕ್ಕೆ ತುಂಡ್ ತುಂಡಾಗಿ ಕತ್ತರಿಸಿ ಹೂತಾಕ್ಬೇಕು, ಇಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಹಾಕ್ಬೇಕು. ಈಗಾಗ್ಲೇ ನೀನು ಮಾಡಿರೋ ತಪ್ಪಿಗೆ ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ. ಅವರು ಇಲ್ಲಿರೋ ಪ್ರತಿಯೊಬ್ಬರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಿನ್ನ ಬಗ್ಗೆನೂ ಯೋಚನೆ ಮಾಡಿ ನಿನ್ನನ್ನು ಈ ಮನೇಲಿ ಇರೋದಕ್ಕೆ ಬಿಟ್ಟಿದ್ದಾರೆ. ನಿನ್ನ ಮೇಲೆ ಪ್ರೀತಿ ಕೂಡ ತೋರಿಸ್ತಾ ಇದ್ದಾರೆ. ಆದ್ರೆ ನೀನು ಮಾತ್ರ ಅದನ್ನು ಕೋಪ ಅನ್ಕೊಳ್ತಾ ಇದೀಯ. ನನ್ನ ಮಗಳು ಮದುವೆ ವಿಷಯದಲ್ಲಿ ನೀನ್ ಯಾಕೆ ಮಧ್ಯದಲ್ಲಿ ತಲೆ ಹಾಕ್ತೆ? ರಾಜಿ ಓದ್ಬೇಕು, ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂತ ನಾನ್ ನಮ್ಮ ಯಜಮಾನ್ ಹತ್ರ ಕೇಳ್ದೆ. ಆದ್ರೆ ಅವರು ಒಪ್ಕೊಳ್ಳಿಲ್ಲ. ಅದಕ್ಕೆ ಆ ವಿಷಯನ ನಾನು ಅಲ್ಲೇ ಬಿಟ್ಬಿಟ್ಟೆ. ಆದ್ರೆ ನೀನೇನ್ ಮಾಡ್ದೆ? ಈ ಹುಡುಗನ ಮೇಲೆ ಇಲ್ಲ ಸಲ್ಲದ ಆರೋಪ ಬರೋ ಹಾಗೆ ಮಾಡ್ದೆ. ಇವನು ನಿಜವಾಗ್ಲೂ ಅಂಥವನೇ ಆಗಿದ್ದಿದ್ರೆ ಖಂಡಿತವಾಗ್ಲೂ ನಮಗ್ ನೋವಾಗ್ತಿರ್ಲಿಲ್ಲ. ಆದ್ರೆ ಒಬ್ಬ ಒಳ್ಳೆ ಹುಡುಗನ ಮೇಲೆ ಆರೋಪನ ಹೊರಿಸಿ ಇವನು ಮರ್ಯಾದೆ ಹೋಗೋ ಹಾಗೆ ಮಾಡ್ದೆ. ಒಂದೇ ಹೆಣ್ಣು ಮಗಳು ಮಾಡದೇ ಇರೋಂಥ ತಪ್ಪನ್ನ ನೀನ್ ಮಾಡಿದೀಯಾ? ಈಗಾಗ್ಲೇ ಈ ಮನೇಲಿ ನಾನು ಹೊರಗೆ ನೋಡ್ತಾರ ಬದುಕ್ತಾ ಇದ್ದೀನಿ. ನೀನ್ ನನ್ನನ್ನು ಇವರಿಂದ ದೂರನೇ ಮಾಡ್ಬಿಡ್ಬೇಕು ಅಂತ ನೋಡ್ತಾ ಇದೀಯಾ? ನೋಡು ಅದ್ಯ, ನಿನ್ನ ತಂಗಿಗೆ ನೀನು ಓದು ಅಂತ ಸಲಹೆ ಕೊಡ್ಬೋದು ಅಷ್ಟೇ. ಆದ್ರೆ ಮದುವೆ ಅನ್ನೋದು ಇವಳ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯ. ಆ ನಿರ್ಧಾರನ ತಗೊಳ್ಳೋ ಅಧಿಕಾರ ಇರೋದು ಅವಳಿಗೆ ಜನ್ಮ ಕೊಟ್ಟ ತಂದೆಗೆ ಮಾತ್ರ ಇರುತ್ತೆ. ನಿನಗೆ ಯಾರು ಕೊಟ್ರು? ರಾಜಲಕ್ಷ್ಮಿಗೆ ಮದ್ವೆ ಇಷ್ಟ ಇಲ್ಲ, ಅವಳಿನ್ನೂ ಓದ್ಬೇಕು ಅಂತ ಹೇಳಿದ್ರೆ ನೀವ್ ಯಾರಾದ್ರೂ ಕೇಳಿದ್ರಾ? ಯಾರೂ ಕೇಳಲಿಲ್ಲ. ನಿಂಪಾಡಿಗೆ ನೀವೇ ನಿರ್ಧಾರ ತಗೊಂಡು ಹುಡುಗಿನ ನೋಡೋ ಶಾಸ್ತ್ರನ ಏರ್ಪಾಟ್ ಮಾಡಿದ್ರಿ. ರಾಜಲಕ್ಷ್ಮಿ ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ಕೊಂಡು ನೋವು ಪಡ್ತಿದ್ಲು. ಅವಳ ಮನ್ಸಲ್ಲಿರೋ ಮಾತನ್ನ ನಿಮಗೆ ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಅವಳಿಗೆ ಜನ್ಮ ಕೊಟ್ಟ ಮಾತ್ರಕ್ಕೆ ಅವಳ ಜೀವನ ಹೇಗಿರ್ಬೇಕು, ಅವಳು ಏನ್ ಮಾಡ್ಬೇಕು ಅಂತ ನೀವೇ ನಿರ್ಧಾರ ತಗೋತೀರಾ? ಇವಳಿನ್ನೂ ಓದ್ಬೇಕು ಅಂತ ಆಸೆ ಪಡ್ತಿದ್ದಾಳೆ, ಉನ್ನತ ಸ್ಥಾನಕ್ಕೆ ಬರ್ಬೇಕು ಅಂತ ಅನ್ಕೋತಿದ್ದಾಳೆ.
ಈ ಮನೇಲಿ ಯಾರಿಗೆ ಹೇಳಿದ್ರು ಯಾರು ಕೇಳ್ತಿಲ್ಲ. ಅದಕ್ಕೆ ಊರವ್ರೆಲ್ಲಾರ ಮುಂದೆನೂ ಒಪ್ಪಿಸ್ಬೇಕಾಗಿ ಬಂತು. ನಾನೀ ರಂಗೋಲಿ ಸ್ಪರ್ಧೆನಲ್ಲಿ ಗೆದ್ದಿದ್ದು ಕೂಡ ರಾಜಲಕ್ಷ್ಮಿನ ಓದ್ಸೋದಕ್ಕೆ ಒಪ್ಪಿಸ್ಬೇಕು ಅಂತಾನೆ. ನನ್ನ ಮಮ್ಮ ಮತ್ತೆ ನನ್ನ ಡ್ಯಾಡಿ ನನಗ್ ಸಂಸ್ಕಾರ ಅಂತೆಲ್ಲ ಹೇಳ್ಕೊಟ್ಟಿದಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಜೊತೆಲಿರೋರ್ಗೆ ಸಹಾಯ ಮಾಡ್ಲೇಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಾನೇನು ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದಿರ್ಬೋದು, ಆದ್ರೆ ಇಲ್ಲಿನ ಸಂಪ್ರದಾಯನ್ ಮಾತ್ರ ಯಾವತ್ತೂ ಮರ್ತಿಲ್ಲ. ಸರಿ, ನನ್ನ ಹೊಡೆದ್ರಿ ಬೈದ್ರಿ, ಅದಕ್ಕೆ ನಂಗೆ ಬೇಜಾರಿಲ್ಲ. ಆದ್ರೆ ಈ ಸಂಬಂಧ ಒಳ್ಳೇದಂತ ಮದ್ವೆ ಮಾಡಿಸ್ಬಿಡ್ತೀರಾ? ಊರವ್ರ ಮುಂದೆ ಮಾತ್ ಕೊಟ್ಟಿದ್ದೀರಾ ಅಲ್ವಾ? ನೀವ್ ಒಂದ್ಸಲ ಮಾತ್ ಕೊಟ್ರೆ ಪ್ರಾಣ ಕೊಟ್ಟ ಹಾಗೆ ಅಂತಾರೆ ಅಲ್ವಾ? ಆ ಮಾತನ್ನ ಉಳಿಸ್ಕೊಳ್ಳಲ್ವಾ? ಅದಕ್ಕಿಂತ ಮುಂಚೆ ನನಗೆ ಮಾತು ಕೊಟ್ಟಿದ್ರು. ಆ ಮಾತುಗೋಸ್ಕರ ಬಂದ್ರೆ ನನಗೆ ಅನ್ಯಾಯ ಆಯ್ತು. ನನ್ನ ಮೇಲೆ ಆರೋಪ ಬಂದಿದೆ. ಈಗ ನನ್ನ ಮದುವೆ ಆಗೋದಕ್ಕೆ ಯಾವ ಹೆಣ್ಣು ಮುಂದೆ ಬರ್ತಾಳೆ? ಅದಕ್ಕೆ ರಾಜಲಕ್ಷ್ಮಿ ನನ್ನ ಹೆಂಡತಿ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಜಲಕ್ಷ್ಮಿನ ಪ್ರಶಾಂತ್ಗೆ ಕೊಟ್ಟು ಮದುವೆ ಮಾಡಬೇಕು. ಹಾಗೆ ಮಾಡಕ್ ಸಾಧ್ಯ? ಪ್ರಶಾಂತಿಗೆ ಕೊಟ್ಟಿರೋ ಮಾತಿಗೋಸ್ಕರ ಊರಿನ ಜನರ ಮುಂದೆ ಕೊಟ್ಟಿರೋ ಮಾತನ್ನ ಮರ್ತು ಹೋಗ್ತೀರಾ? ಏನೇ ನೀನು ನಮ್ಮಣ್ಣನ ಮಾತಿಗೆ ಎದುರುತ್ತರ ಕೊಡ್ತೀಯಾ? ಮಹಾ ಅಂದ್ರೆ 2 ತಿಂಗಳಲ್ಲಿ ಹೊರಟೋಗೋಳು ನೀನು. ನಿನಗೆ ಯಾಕಿದೆಲ್ಲ? ಒಂದ್ ಒಳ್ಳೆ ಕೆಲ್ಸನ ಶುರು ಮಾಡಿ ಮಧ್ಯದಲ್ಲೇ ಬಿಟ್ಟು ಹೋಗುವಂತ ಅಭ್ಯಾಸ ನನಗಿಲ್ಲ. ಅದೇನೇ ಆದ್ರೂ ಸರಿ, ಕೆಲ್ಸ ಆಗ್ಲೇಬೇಕು ಅಂತ ಅನ್ಕೋತೀನಿ. ಕೊನೆಗ್ ಮಾತ್ ಕೊಟ್ರೆ ನಾನು ಕೂಡ ಇವ್ರ ಹಾಗೆ ಮಾತಿಗೆ ತಪ್ಪೋದಿಲ್ಲ. ಈ ಊರಲ್ಲಿ ಯಾರಿಗಾದ್ರೂ ಏನಾದ್ರೂ ಕಷ್ಟ ಬಂದ್ರೆ ಈ ಮನೆಗೆ ಸಹಾಯ ಕೇಳ್ಕೊಂಡ್ ಬರ್ತಾರೆ ಅಂತಾರಲ್ಲ, ನಾನು ಕೂಡ ಅದೇ ತರ ಸಹಾಯ ಕೇಳ್ತಾ ಇದೀನಿ. ನೀವೆಲ್ರ ಮುಂದೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಈ ಊರು ಕೊಟ್ಟಿರೋ ಮಾತು, ಪ್ರಶಾಂತ್ಗೆ ಕೊಟ್ಟಿರೋ ಮಾತು, ಈ ಎರಡನ್ನು ಉಳಿಸ್ಕೋಬೇಕು ಅಂದ್ರೆ ಒಂದೇ ದಾರಿ ಇರೋದು. ರಾಜಲಕ್ಷ್ಮಿ ಮದುವೆನೂ ಮಾಡ್ಕೋಬೇಕು, ಜೊತೆಲಿ ಓದನ್ನು ಮುಂದುವರಿಸಬೇಕು. ರಾಜಲಕ್ಷ್ಮಿ ಎರಡನ್ನು ಅದ್ ಹೇಗ್ ಮಾಡ್ತಾಳೆ? ಆದ್ಯ, ನೀನ್ ಸ್ವಲ್ಪ ಹೊತ್ತು ಮಾತಾಡ್ಬೇಡ.
ಅಪ್ಪ, ನೀವೇನೇ ಹೇಳಿದ್ರು ನಾನು ಅದಕ್ಕೆ ಒಪ್ಕೊಳ್ತೀನಿ ಅಪ್ಪ. ರಾಜಲಕ್ಷ್ಮಿ ಮದುವೆ ಮಾಡ್ಕೋತಾಳೆ. ಪ್ರಶಾಂತ್, ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಮಗಳು ಓದೋದಕ್ಕೆ ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ನಾಳೆ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಾ, ನಿಶ್ಚಿತಾರ್ಥ ಮಾಡಿಸ್ತೀನಿ. ಆಗ್ಲಿ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಭಾವನವ್ರು ಹೊಡೆದ್ರು ಅಂತನೋ ಬೈದ್ರು ಅಂತನೋ ಮನ್ಸಲ್ಲಿ ಇಟ್ಕೋಬೇಡ. ಅಪ್ಪ ಅಮ್ಮನ್ ಕರ್ಕೊಂಡ್ ಬಾ, ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡೋಣ. ಆಗ್ಲಿ ಚಿಕ್ಕಪ್ಪ. ಅರೆ ಆಗ್ಲೇ ವರ್ಷಲ್ಲಿ ಮಾತಾಡ್ತಿದ್ದಾನೆ. ಹೋಗ್ಬಾ. ಬರ್ತೀನಿ ಚಿಕ್ಕಪ್ಪ. ಆಗ್ಲೇ ಹೊಡೆದಿದ್ ಸಾಕಾಗ್ಲಿಲ್ವಾ? ಮತ್ತೆ ಹೊಡೆಯೋದಕ್ಕಂತ ಬಂದ್ರಾ? ನಿನ್ನ ಜೊತೆಯಲ್ಲಿ ಆದ್ಯನ್ನು ಕೂಡ ಓದಿಸ್ತೀನಮ್ಮ. ಏನಾಯ್ತು? ನೀನು ನನ್ನ ಜೊತೆ ಓದ್ತೀಯ ಅಂತ ಗೊತ್ತಾಗಿ ನಾನೆಷ್ಟು ಹ್ಯಾಪಿ ಆಗಿದ್ದೀನಿ. ನೀನ್ ಯಾಕೆ ಡಲ್ ಆಗಿದ್ಯಾ ಆದ್ಯಾ? ಈ ಮನೇಲಿ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ರಾಜಲಕ್ಷ್ಮಿ. ನೀನ್ ಪ್ರಾಬ್ಲಮ್ ಅಲ್ಲಿದ್ಯಾ ಅಂತ ನಿನಗೋಸ್ಕರ ನಾನು ಇದನ್ನೆಲ್ಲ ಮಾಡ್ದೆ. ಇನ್ನೊಂದ್ 2 ತಿಂಗಳಲ್ಲಿ ನಾನಿಲ್ಲಿಂದ ಹೊರಟು ಹೋಗ್ತೀನಿ.
ನಾನಿಲ್ಲಿಗೆ ಬಂದಿದ್ದು ಓದೋದಕ್ಕಲ್ಲ. ಅಮ್ಮ ನನ್ನಿಂದ ದೂರ ಆಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ. ಅಮ್ಮ ಇಲ್ಲ ಅಂದ್ರೂ ಅವ್ರ ನೆನಪುಗಳಿದೆ. ಈಗಾಗಲೇ ಆಲ್ರೆಡಿ 6 ತಿಂಗಳಾದ್ಮೇಲೆ ಹೊರಟು ಹೋಗ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೆ. ಇನ್ನೊಂದು 2 ತಿಂಗಳಲ್ಲಿ ಹೊರಟು ಹೋಗ್ತೀನಿ. ನಾನಿಲ್ಲೇ ಇದ್ದು ಓದಲ್ಲ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಅದೇನ ಆದ್ಯ, ನಮಗೋಸ್ಕರ ನೀನು ಇಲ್ಲೇ ಉಳ್ಕೋಬೋದಲ್ವಾ? ಬೇಡ ರಾಜಲಕ್ಷ್ಮಿ, ಈ ಮನೆಗೆ ಸೂಟಬಲ್ ಅಲ್ಲ ನಾನು. ನಿಮ್ಮ ಅಪ್ಪಂಗೂ ಕೂಡ ನಾನಂದ್ರೆ ಇಷ್ಟ ಇಲ್ಲ. ಆದ್ರೂ ಇದೆಲ್ಲ ಅನವಶ್ಯಕ. ನೀನ್ ತುಂಬಾ ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಬರ್ಬೇಕು. ನನ್ ಮಮ್ಮನ್ ತರಾನೇ ನೀನು ಒಳ್ಳೆ ಹಾಕಿ ಪ್ಲೇಯರ್ ಆಗ್ಬೇಕು. ಆದ್ಯ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅಮೇರಿಕಾಗೆ ಹೋಗ್ಬಿಡ್ತಾಳ ಅಂದ್ರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಮನಸ್ಸಲ್ಲೇ ಉಳ್ಕೊಬಿಡುತ್ತಾ? ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಾನು ಹೇಗಾದರೂ ಮಾಡಿ ಅವಳನ್ನ ಪ್ರೀತಿಸ್ತಿರೋ ವಿಷಯನ ನಾನು ಹೇಳಲೇಬೇಕು. ಇವಾಗ ಏನ್ ಮಾಡೋದು? ಒಂದ್ ವೇಳೆ ಡೈರೆಕ್ಟ್ ಆಗಿ ಐ ಲವ್ ಯು ಹೇಳ್ಬಿಟ್ರೆ? ಹೇ ಇಡಿಯಟ್, ಶಟ್ ಅಪ್, ಹೋಗೋ ಕೆಲಸ ನೋಡ್ಕೋ. ಬೇಡಪ್ಪ, ಮೊದಲೇ ಅವಳಿಗೆ ಸಂಕೋಚ ಗಿಂಕೋಚ ಇಲ್ಲ. ಎಳ್ದು ಒಂದು ಬಿಟ್ರೆ ನಾನೇ ಹಾರ್ಕೊಂಡೋಗಿ ಕಾವೇರಿಲಿ ಬಿದ್ದಿರ್ತೀನಿ. ಇಂಡೈರೆಕ್ಟ್ ಆಗಿ ತುಂಬಾ ಸಲ ಹೇಳಿದ್ದೀನಿ, ಆದ್ರೆ ಅವಳು ಅರ್ಥ ಮಾಡ್ಕೊಂಡಿಲ್ಲ. ಏನ್ ಮಾವ, ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಆಗ್ತಿರ್ತಿದ್ಯಲ್ಲ, ವಾಕಿಂಗಾ? ಇಲ್ಲ ಕಣೋ, ಬಿಟ್ಟು ಹೆವಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೆ ಮಾವ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಒಂದ್ ಕೆಲ್ಸ ಇದೆ ಬಿಟ್ಟು, ಅದು ಯಾವ ರೀತಿಲೂ ಪೂರ್ತಿ ಆಗ್ತಾ ಇಲ್ಲ ಕಣೋ. ಏನ್ ಕೆಲ್ಸ ಮಾವ ಅದು? ಮನ್ಸಲ್ಲಿ ಅನ್ಕೊಂಡಿರೋದನ್ನ ಯಾರಿಗಾದ್ರೂ ಹೇಳಿದ್ರೆ ಯಾವತ್ತೂ ನೆರವೇರಲ್ವಂತೆ. ಆದ್ರೂ ನಿನಗೆ ಕೆಲ್ಸ ಇರೋದ್ ಬಿಡು ಮಾವ. ಚಾರು ಅಕ್ಕನ್ಗೆ ಚಾಕ್ಲೇಟ್ ತಗೊಂಬರೋದು, ಆದಿ ಅಕ್ಕನ್ಗೆ ಆಪಲ್ ತಗೊಂಬರೋದು. ನನ್ ಮನ್ಸಲ್ಲಿ ಏನೇ ಇದ್ರು ನೆರವೇರ್ಲಿ ಅಂತ ಬೇಡ್ಕೊಳ್ಳಲು. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ಮಾವ, ಈ ಗ್ಲಾಸ್ ಒಳಗಡೆ ನೀನು ಕಲ್ ಹಾಕ್ಬೇಕು. ಕರೆಕ್ಟ್ ಆಗಿ ಇದ್ರಲ್ಲಿ ಬಿದ್ರೆ ನೀನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಈ ಐಡಿಯಾ ಒಂಥರ ಚೆನ್ನಾಗಿದೆ ಕಣ. ಕೊಟ್ಟಿದ್ ಯಾರು ಅನ್ಕೊಂಡಿದ್ಯಾ ಮಾವ? ಬಿಟ್ಟು ನನ್ ಹೈಟು 3 ಫೀಟ್. 1 ನಿಮಿಷ ಬರ್ತೀನಿ ಮಾವ. ತಗೋ, ಈ 3 ಕಲ್ಲಲ್ಲಿ 1 ಕಲ್ಲನ್ನ ನಿನ್ನ ಗ್ಲಾಸಲ್ಲಿ ಹಾಕಿದ್ರೆ ನೀನ್ ಅನ್ಕೊಂಡಿರೋದು ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಓಕೆ ಅಲ್ವಾ? ಓಕೆ.